ವೆಲ್ಕಮ್ ಟು ನಿತ್ಯ ಸ್ಪೆಷಲ್. ಇವತ್ತು ಒಂದು ಪವರ್ಫುಲ್ ಆಗಿರೋ ಒಂದು ವಿಡಿಯೋ ತೋರಿಸ್ತೀನಿ. ಅದು ಏನಪ್ಪ ಅಂದರೆ, ಅದು ನೋಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ಲೈಕನ್ನು ಪ್ರೆಸ್ ಮಾಡಿ. ಸಾಲು ಮರದಮ್ಮ ಅಂತ ಹೇಳಿ ನಮ್ಮ ಚಿಕ್ಕಮಗಳೂರು ಹೌಸಿಂಗ್ ಬೋರ್ಡ್ನಲ್ಲಿ ಇರೋವಂಥದ್ದು ದೇವಸ್ಥಾನ. ತುಂಬ ಒಳ್ಳೆಯದಾಗುತ್ತೆ, ಜನ ಹೋದವರಿಗೆಲ್ಲರಿಗೂ ತುಂಬಾ ಒಳ್ಳೆಯದಾಗಿದೆ. ಎಲ್ಲರೂ ಕೂಡ ಇಲ್ಲಿ ಬಂದು ಹರಕೆಗಳನ್ನು ಮಾಡ್ಕೊಂಡು ಹೋಗ್ತಾರೆ, ಹಾಗೆ ವರವನ್ನು ಕೇಳಿ ಹಬ್ಬವನ್ನು ಕೂಡ ಮಾಡ್ತಾರೆ. ನೀವು ನೋಡಿ, ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗುತ್ತೆ. ಇನ್ನೊಂದು ಏನಪ್ಪ ಅಂದರೆ, ಚಿಕ್ಕಮಗಳೂರಿಗೆ ಬಂದರೆ ಖಂಡಿತ ಒಂದು ಸಲ ಇಲ್ಲಿಗೆ ವಿಸಿಟ್ ಮಾಡಿ, ಯಾರೇ ಆದ್ರೂ ಕೂಡ. ಆದರೆ ತುಂಬಾ ಚೆನ್ನಾಗಿರುತ್ತೆ, ನೀವು ಒಂದು ಸಲ ಬನ್ನಿ ನೋಡಿ. ಫ್ರೆಂಡ್ಸ್, ಇದು ಸಾಲು ಮರದಮ್ಮ ಅಂತ ಹೇಳಿ ಮರದ ಕೆಳಗಡೆ ಇರೋವಂಥ ದೇವಸ್ಥಾನ. ನೋಡಿ, ಈ ಥರ ಮೇನ್ ರೋಡಲ್ಲೇ ಇದೆ. ನಾನು ನಿಮಗೆ ತೋರ್ಸೋಕ್ಕೆ ಈ ಕಡೆಯಿಂದ ವಿಡಿಯೋ ಮಾಡ್ತಿದ್ದೀನಿ. ನೋಡಿ, ಮೇನ್ ರೋಡಲ್ಲೇ ಇರೋದು, ತುಂಬ ದೂರ ಇಳಿದು ನಡೆಯೋ ಹಾಗೇನಿರಲ್ಲ, ಮೇನ್ ರೋಡಲ್ಲೇ ಇದೆ. ಇದನ್ನು ಸಾಲು ಮರದಮ್ಮ ಅನ್ನೋದು ತುಂಬಾ ಫೇಮಸ್ಸು. ತುಂಬ ಅಂದರೆ ತುಂಬ ಭಕ್ತಾದಿಗಳೆಲ್ಲ ಬರ್ತಾರೆ ಇಲ್ಲಿ. ನೋಡಿ, ಈ ಸೇತುವೆ ದಾಟಿ ಆ ಕಡೆ ಕಾಣ್ತಿದೆಯಲ್ಲ, ಅದೇ ದೇವಸ್ಥಾನ. ಈ ದೇವಸ್ಥಾನದಲ್ಲಿ ನಾನು ಸಂಜೆ ಟೈಮಲ್ಲಿ ಹೋಗಿರೋದ್ರಿಂದ ಜನ ಇಲ್ಲ, ಬಟ್ ಇದು ತುಂಬಾ ಜನ ಇರ್ತಾರೆ, ತುಂಬಾ ರಶ್ ಇರುತ್ತೆ. ಯಾವಾಗಲೂ ಫುಲ್ ಬ್ಯುಸಿಯಾಗಿರುತ್ತೆ ದೇವಸ್ಥಾನ. ಹಾಗೆ ಆ ತಾಯಿ ಸಾಲು ಮರದಮ್ಮ ಅಷ್ಟು ಚೆನ್ನಾಗಿ ಎಲ್ಲರಿಗೂ ಒಳ್ಳೇದು ಮಾಡ್ತಾ ಬಂದಿದ್ದಾರೆ. ನೋಡಿ, ನಾನು ಸ್ವಲ್ಪ ತಡವಾಗಿ ಬಂದೆ, ಯಾಕಂದರೆ ನನ್ನ ಮಗಳು ಸ್ಕೂಲ್ ಹತ್ರ ಹೋಗಬೇಕಿತ್ತು. ಹಾಗಾಗಿ ನಾನು ಸ್ವಲ್ಪ ತಡವಾಯಿತು ಬರೋದು ದೇವಸ್ಥಾನಕ್ಕೆ. ಇಲ್ಲಿ ಮಂಗಳವಾರ ಮತ್ತು ಶುಕ್ರವಾರ ಹಾಗೆ ಭಾನುವಾರ ಕೂಡ ಪೂಜೆ ನಡೆಯುತ್ತೆ. ಅವತ್ತು ತುಂಬಾ ರಶ್ ಇರುತ್ತೆ. ಇಲ್ಲಿ ಕೋಳಿ ಹಾಗೆ ಕುರಿಗಳನ್ನು ಕೂಡ ಕಟ್ ಮಾಡಿ ಪೂಜೆಗಳನ್ನು ಮಾಡ್ತಾರೆ, ಎಡೆ ಕೂಡ ಇಡ್ತಾರೆ. ಕೆಲವರೆಲ್ಲ ಕೋಳಿ ಕಟ್ ಮಾಡಿಸಿ ಮನೆಗೆ ತಗೊಂಡೋಗಿ ಎಡೆ ಊಟ ಮಾಡ್ಕೊಂಡು ಬಂದು, ಅಡುಗೆ ಮಾಡ್ಕೊಂಡು ತಗೊಂಡು ಬಂದು ಎಡೆ ಮಾಡ್ತಾರೆ. ನೀವು ಆ ಥರನೇ ಮಾಡ್ಬೋದು. ನೋಡಿ, ತುಂಬಾ ಪವರ್ಫುಲ್. ಕೆಲವರೆಲ್ಲ ವರ ಕೇಳ್ತಾರೆ. ನೋಡಿ, ಸಾಲು ಮರದಮ್ಮ ಅಂದರೆ ಮರದ ಕೆಳಗಡೆನೇ ಇರೋವಂಥದ್ದು. ತುಂಬಾ ಚೆನ್ನಾಗಿದೆ ದೇವಸ್ಥಾನ. ಖಂಡಿತ ಒಂದು ಸಲ ಚಿಕ್ಕಮಗಳೂರಿಗೆ ಬಂದವರೆಲ್ಲ ವಿಸಿಟ್ ಮಾಡಿ. ನೋಡಿ, ಇಲ್ಲಿಗೆ ಹೋದವರೆಲ್ಲ ತುಂಬಾ ಒಳ್ಳೆಯದಾಗಿದೆ ಅಂತ ಹೇಳ್ತಾರೆ. ಹಾಗೆ ತುಂಬ ದೂರ ಊರದಿಂದೆಲ್ಲ ಬರ್ತಾರೆ ನೋಡಲಿಕ್ಕೆ ಅಂತಲೇ ಸಾಲು ಮರದಮ್ಮನ. ನೋಡಿ ದೇವಸ್ಥಾನ ಹೇಗಿದೆ ಅಂತ, ಒಂದು ಗುಡಿ ಕೂಡ ಸಹಿತ ಇಲ್ಲ, ಅಷ್ಟು ಚೆನ್ನಾಗಿದೆ ಈ ದೇವರು. ತಾಯಿ ಮಹಿಮೆ ನೋಡಿ, ಸಾಲು ಮರದಮ್ಮ ಅನ್ನೋದಕ್ಕೆ ಅದಕ್ಕೆ ಸಾಕ್ಷಿ. ಮರದ ಕೆಳಗಡೆ ಇರೋರೇ ತಾಯಿ. ಈಗ ಅಮ್ಮನವರ ಬಗ್ಗೆ ಒಂದೆರಡು ಮಾತುಗಳನ್ನು ಕೇಳೋಣ, ಬನ್ನಿ. ಮಂಗಳವಾರ ಭಾನುವಾರ ಬರ್ತಾ ಇರ್ತಾರೆ. ಹೊಸ ಮಾಸ ಜಾತ್ರೆ ಆಗುತ್ತೆ, ಕೆಂಡ ಯುಗಾದಿ ಟೈಮಲ್ಲಿ. ಯುಗಾದಿ ಟೈಮಲ್ಲಿ ಕೋಳಿ ಮತ್ತು ಕೋಳಿ ಕುರಿ ಮತ್ತೇನು ಮೊಟ್ಟೆ ಅಂತ ಹೊಡೆದ್ರಲ್ಲ, ಅದನ್ನ ಅದು ತಡೆ ಹೊಡೆಯೋದು. ಅದು ಏನಾದ್ರು ತೊಂದರೆಗಳಾದ್ರೆ ಅದು ಬಂದರೆ ನಾವು ಅದು ಮಾಡಿದರೆ ನಮಗೂ ಏನೋ ಪರಿಹಾರ ಆಗುತ್ತಾ? ಅದೇ ಬೇರೆ ಏನಾದ್ರು ತೊಂದರೆ ಮಾಡಿದ್ರೆ ಪರಿಹಾರ ಆಗುತ್ತಾ? ಫ್ರೆಂಡ್ಸ್, ಕೇಳಿದ್ರಲ್ಲ ತಾಯಿ ಮಹಿಮೆ ಹೇಗಿದೆ ಅಂತ. ಎಲ್ಲರೂ ಕೂಡ ಒಂದ್ಸಲ